ಹಾಯ್ ಹಲೋ ನಮಸ್ಕಾರ ಬಸ್ ಸ್ಟ್ಯಾಂಡ್ ಬಾಯ್ಸ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿರೋ ಜಾಗ ಯಾವುದಪ್ಪ ಅಂದರೆ ಪುಟ್ಸಂದ್ರ ಅಂಚಕಟ್ಟೆ ಬೇರೆ. ಈಗಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಕುರಿ ಬಗ್ಗೆ ಸಂಪೂರ್ಣ ಮಾಹಿತಿ. ಕುರಿ ಸಾಕಾಣಿಕೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು, ಇದರಿಂದ ಉತ್ತಮ ಲಾಭ ಇದೆಯಾ, ಒಳ್ಳೆ ಆದಾಯ ಗಳಿಸೋದು ಹೇಗೆ, ಈ ಎಲ್ಲ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲೊಬ್ಬರು ಯಶಸ್ವಿ ಯುವ ರೈತರು ಕುರಿ ಸಾಕಾಣಿಕೆಯಲ್ಲಿ ಯಶಸ್ವಿ ಕಂಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಗೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಮಾತಾಡ್ಸೋಣ. ಸರ್, ನಮ್ಮ ಚಾನಲ್ಗೆ ಸ್ವಾಗತ. ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಹೋಗಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಮಹೇಶ್ ಅಂತ. ಓಕೆ. ಊರು ಪುಟ್ಸಂದ್ರ ಅಂಚಕಟ್ಟೆ ಬರೆ ಅಂತ ಅಂದ್ಬಿಟ್ಟು ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ, ಕೋಲಾರ ಹೋಬಳಿ. ಸರ್, ನೀವು ಈ ಕುರಿ ಶೆಡ್ನ ನಿರ್ಮಾಣ ಮಾಡಿ ಎಷ್ಟು ವರ್ಷ ಆಯಿತು? ಅಂದರೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 2.5 3 ವರ್ಷ ಆಯಿತು. 2.5 3 ವರ್ಷ ಆಯಿತು. ಅಂದರೆ ನೀವು ಈ ಶೆಡ್ನ ನಿರ್ಮಾಣ ಮಾಡಿದಾಗ ಆರಂಭದಲ್ಲಿ ಎಷ್ಟು ಈ ಕುರಿಗಳನ್ನ ತಂದಿರಿ ಸ್ಟಾರ್ಟಿಂಗಲ್ಲಿ? ಸ್ಟಾರ್ಟಿಂಗು ಒಂದು 20 ಟಗರು ಮರಿ ತಂದ್ವಿ. ಒಂದು 3 ರಿಂದ 4 ಬ್ಯಾಚು ಟಗರು ಮರಿ ಮೇಯಿಸಿದ್ವಿ. ಅದರಿಂದ ಅಷ್ಟು ಸ್ವಲ್ಪ ಪ್ರಾಫಿಟ್ ಕಮ್ಮಿ ಆಯಿತು. ಅದಕ್ಕೋಸ್ಕರ ಈಗ ಒಂದು 2 ವರ್ಷದಿಂದ ಹೆಣ್ಗುರಿ ಮೇಯಿಸ್ಕೊಂಡು ಬ್ರೀಡಿಂಗ್ ಮಾಡ್ತಾ ಇದ್ವಿ. ನೀವೇ ಬ್ರೀಡಿಂಗ್ ಮಾಡಿ? ನಾವೇ ಬ್ರೀಡಿಂಗ್ ಮಾಡಿ ಮರಿ ಹುಟ್ಟಿದ ಮರಿನ ನಾವೇ ಸೈಡಿಗೆ ಹಾಕಿ 3 ತಿಂಗಳು ಹಾಲು ಕುಡಿಸಿ 3 ರಿಂದ 3.5 ತಿಂಗಳು ನಂತರ ಫ್ಯಾಟ್ನಿಂಗ್ ಮಾಡಿಬಿಟ್ಟು ಮರಿ ಮಾರ್ಕೊಂತೀವಿ. ಸೊ ಈಗ ನಿಮ್ಮ ಶೆಡ್ಡಲ್ಲಿ ಟೋಟಲ್ ಎಷ್ಟು ಕುರಿ ಇದ್ದಾವೆ? ಟೋಟಲು ಒಂದು 40 ಹೆಣ್ಗುರಿ ಇವೆ. ಓಕೆ. ಒಂದು 2 ಬೀಜದ ಪಟ್ಲಿ ಇವೆ. ಓಕೆ. ಒಂದು 10 ರಿಂದ 15 ಮರಿಗಳಿವೆ. ಅಂದರೆ ಈ ಹೆಣ್ಗುರಿಗೂ ಮತ್ತು ಇನ್ನೊಂದು ತಳಿ ಹೇಳಿದ್ರಲ್ಲ, ಅದಕ್ಕೆ ವ್ಯತ್ಯಾಸ ಏನು? ಹೆಣ್ಗುರಿ ಏನಂತಂದರೆ ಸ್ವಲ್ಪ ಈ ಟಗರ್ಗೆ ಹೋಲಿಸಿದ್ರೆ ಹೆಣ್ಗುರಿನೇ ಪರವಾಗಿಲ್ಲ ಪ್ರಾಫಿಟ್ಟು. ಓಕೆ. ಅಂದರೆ ಸ್ವಲ್ಪ ಇವು ಬೈಲಿ ಬಿಟ್ಟರೆ ಒಳ್ಳೆಯದು, ಓಕೆ. ಒಳಗಡೆ ಅಷ್ಟು ಸೂಕ್ತ ಅಲ್ಲ. ಇದ್ರ ಪರವಾಗಿಲ್ಲ ಅಂದರೆ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಒಂದು ಹೊಸ ಮೇವು ಕೊಡಬೇಕು, ಒಣಮೇವು ಕೊಡಬೇಕು, ಮತ್ತು ಮೆಡಿಸನ್ಗಳು ಹಾಕಬೇಕು. ಹೊರಗಡೆ ಅಂದರೆ ಬೈಲೆ ಹೋಗ್ತವೆ, ಒಳ್ಳೊಳ್ಳೆ ಮೇವುಗಳು ಸಿಗ್ತದೆ. ಇಲ್ಲಿ ಸ್ವಲ್ಪ ಮೆಡಿಸಿನ್ ಹಾಕೊಂಡು ಮೇಂಟೈನ್ ಮಾಡಿದ್ರೆ ಟಗರಿಗಿನ್ನ ಉತ್ತಮ ಹೆಣ್ಗುರಿಗಳು, ಲಾಭ ಅದರಿಂದ ಪರವಾಗಿಲ್ಲ ಇದ್ರಾಗ. ಸರ್, ಈಗಷ್ಟು ಹೇಳಿದ್ರಿ ಹಸೆ ಮೇವು ಹಾಕಬೇಕು, ಆ ರೀತಿ ಎಲ್ಲ ಹೇಳಿದ್ರಿ. ಇದ್ರ ಆಹಾರ ಯಾವ ರೀತಿ ನೋಡ್ಕೊತೀರಾ ನೀವು? ಒಂದು ಕುರಿಗೆ ತಗೊಂಡ್ರೆ ನೀವು ಏನೇನು ಆಹಾರ ಕೊಡ್ತೀರಾ ದಿನನಿತ್ಯ? ನಾವು ಬೆಳಗ್ಗೆ ಒಂದು 6:30 ರಿಂದ 7 ಗಂಟೆಗೆ ಒಂದು ಟೈಮ್ ಜೋಳ ಹಾಕ್ತೀವಿ. ಓಕೆ. ನೆಕ್ಸ್ಟ್ ಒಂದು 9 ಗಂಟೆಗೆ ಒಂದ್ಸಲಿ ಮೇವು ಹಾಕ್ತೀವಿ, ಹೊಸ ಮೇವು. ಓಕೆ. ನೆಕ್ಸ್ಟ್ ಒಂದು 12 ರಿಂದ 2 ಗಂಟೆ ಒಳಗಡೆ ಒಣಮೇವು ಹಾಕ್ತೀವಿ, ರಾಗಿ ಹುಲ್ಲು. ನೈಟ್ ಒಂದ್ಸಲ ಒಂದು 8 ರಿಂದ 9 ಗಂಟೆ ಒಂದ್ಸಲ ಮೇವು ಹಾಕಿ ಒಟ್ಟು ದಿನಕ್ಕೆ 3 ಟೈಮ್ ಮೇವು ಕೊಡ್ತೀವಿ. 2 ಸಲ ಜೋಳ ಕೊಡ್ತೀವಿ. ಜೋಳ ಅಂದರೆ ಒಂದು 100 ರಿಂದ 150 ಗ್ರಾಮ್ ಪ್ರಮಾಣದ ಕೊಡ್ತೀವಿ ಪ್ರತಿ ಕುರಿಗೂ. ಸರ್, ಈಗ ಒಂದು ಕುರಿಗೆ ಅಂದ್ಕೊಡ್ರಿ ಈ ರೀತಿ ಶೆಡ್ ಮಾಡಿದ್ದೀರಲ್ಲ, ತಿಂಗಳಿಗೆ ಈ ಕುರಿನ ಮೇಂಟೈನ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಖರ್ಚು ಬೀಳ್ಬೋದು ಒಂದು ತಿಂಗಳಿಗೆ? ಸರ್, ಖರ್ಚು ಅಂತಂದರೆ ನಾವೇನು ಖರ್ಚನ್ನು ಲೆಕ್ಕ ಹಾಕಿಲ್ಲ. ಯಾಕೆ ಅಂದರೆ ಮೇವು ಇನ್ನೇ ನಾವೇ ಬೆಳ್ಕೊಂತೀವಿ. ಓಕೆ. ಜೋಳನೂ ಬೆಳ್ಕೊಂತೀವಿ. ಅಂದರೆ ಅಪಾರವಾಗಿ ನಾವೇನು ತಿಂಡಿ ಕೊಡೋಕೆ ಹೋಗಲ್ಲ. ಇವಕ್ಕೆ ಒಂದು 100 ರಿಂದ 150 ಗ್ರಾಮ್ ಪ್ರಮಾಣದಾಗ ಒಂದೊಂದು ಕುರಿಗಳಿಗೆ ಕೊಡ್ತೀವಿ. ಅದರಿಂದ ಅಂದರೆ ಫ್ಯಾಟ್ನಿಂಗ್ ಮಾಡ್ತೀವಲ್ಲ, ಆ ಟಗರು ಮರಿಗಳಿಗೆ ಆ ಮರಿಗಳಿಗೆ ಸ್ವಲ್ಪ ಖರ್ಚು ಬರ್ತದೆ. ಇವೇನು ಅಷ್ಟೊಂದು ಖರ್ಚಿಲ್ಲ. ಓಕೆ. ಅಂದರೆ ನೀವು ಕುರಿಗಳನ್ನ ನೀವೇ ಇನ್ಬ್ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಬೇರೆ ಕಡೆಯಿಂದ ಎಲ್ಲೂ ತರೋದೇ ಇಲ್ವಾ ನೀವು? ಇಲ್ಲ ಸರ್, ತರಲ್ಲ. ಏನಾದರೂ ನಮಗೇನಾದರೂ ಇನ್ನೂ ಶಾರ್ಟೇಜ್ ಇದ್ದರೆ, ಉದಾಹರಣೆ ನಮ್ಮಲ್ಲಿ ಒಂದು 15 ಮರಿ ಹುಟ್ಟಿದ್ವು, ಇನ್ನೂ ಬೇಕು ನಮಗೆ ಜಾಗ ಐತೆ ಮೇಯಿಸ್ತೀವಿ ಅನ್ನಂಗಿದ್ರೆ ಇನ್ನೂ ಒಂದು 5 ರಿಂದ 10 ಅನ್ಕೊಂತೀವಿ. ಅಂದರೆ ತರಬೇಕು ಅಂದರೆ ಯಾವ ರೀತಿ ಸಂತೆಗೆ ಹೋಗ್ತೀರಾ? ಸಂತೆಗೆ ಹೋಗ್ತೀವಿ. ಸಂತೆಯಲ್ಲಿ ಪರಿಚಯ. ಸಪೋಸ್ ಯಾರಾದರೂ ಒಂದು ಕುರಿ ತರಬೇಕು ಅಂದರೆ ಅವ್ರು ಏನೇನು ಮಾಹಿತಿನ ತಿಳ್ಕೊಬೇಕಂದ್ರೆ, ಸಂತೆಲೆಲ್ಲ ಮೋಸ ನಡೆಯುತ್ತೆ ಅಂತ ಅಂತಾರಲ್ಲ, ಸೊ ಅವ್ರು ಏನೇನು ತಿಳ್ಕೊಬೇಕು ಮುನ್ನೆಚ್ಚರಿಕೆ? ಏನಿಲ್ಲ, ನಮ್ಮ ಅನುಭವ ನಮ್ಮ ಇಷ್ಟದಂತೆ ನಾವು ತರಬೇಕು ಅಂತ ಅಂದರೆ ಮರಿಗಳು ನಾವೇ ದಳ್ಳಾಳಿಗಳ ಮುಖಾಂತರ ಹೋಗ್ಬಾರ್ದು. ನಮಗೆ ನಾವು ಸ್ವಲ್ಪ ನೋಡ್ಬೇಕು ಮರಿಗಳು, ಅದು ಹಾಲು ಬಿಟ್ಟೈತಾ, ಮರಿ ಸ್ವಲ್ಪ ದೊಡ್ಡವಾಗೈತಾ. ಮರಿ ತರಬೇಕು ಅಂದರೆ ತೀರಾ 2 ತಿಂಗಳು 2.5 ತಿಂಗಳು ಹುಟ್ಟಿದ ಮರಿಗಳನ್ನೆಲ್ಲ 1.5 ತಿಂಗಳು ಮರಿಯಿಂದ ಹಿಡ್ಕೊಂಬತ್ತಾರೆ. ಅವು ಇರಲ್ಲ. ಅವು ಇನ್ನು ಹಾಲು ಕುಡಿಯೋ ಮರಿಗಳು, ಅವು ಕಾಯಿಲೆಗೂ ತಡೆಯಲ್ಲ. ಮೇಯ್ನು ನೋಡ್ಬೇಕಾಗಿರೋದು ಅಂದರೆ ಅವು ಕಾಯಿಲೆ ಏನಾದರೂ ಇದ್ದರೆ ಗೊತ್ತಾಗ್ತದೆ, ಸಿಂಟಮ್ಸ್ಗಳು. ಅದನ್ನು ನೋಡಿ ಚೆನ್ನಾಗಿರೋ ಮರಿಗಳನ್ನ ತಗೋಬೇಕು. ಅಂದರೆ ನಿಮಗೆ ಕಾಯಿಲೆ ಬಗ್ಗೆ ಎಲ್ಲ ಸ್ವಲ್ಪ ಐಡಿಯಾ ಇದ್ರೆ, ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಏನು ಮಾಡ್ತೀರಾ ಒಂದು ಕುರಿಗೆ? ಸರ್, ನಾರ್ಮಲ್ ಅಂದರೆ ಸ್ಟಾರ್ಟಿಂಗ್ ನಾವೇ ಏನಾದರೂ ಸಣ್ಣ ಪುಟ್ಟ ಕಾಯಿಲೆ ಇದ್ರೆ ನಾವೇ ಮೆಡಿಸಿನ್ ಹಾಕಂತೀವಿ. ಜ್ವರ ಆಗಿರ್ಬೋದು, ನೆಗಡಿ ಕೆಮ್ಮು, ಈ ಥರ ಏನಿದ್ರು ಹಂಗೂ ಮೇಲಾಗಲ್ಲ ಅಂದರೆ, ವಾಸಿ ಆಗಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗ್ತೀರಾ? ಸೊ ನೀವು ಈ ಕುರಿ ಶೆಡ್ನ ಮಾಡಬೇಕು ಅಂತ, ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅಂದರೆ ಚಿಕ್ಕ ವಯಸ್ಸಿಂದ ಕುರಿ ಜೊತೆ ಈ ರೀತಿ ಪ್ರಾಣಿಗಳ ಜೊತೆನೇ ಬೆಳೆದು ಬಂದಿದ್ದ ನೀವು? ಏನಿಲ್ಲ ಸರ್, ಅಂದರೆ ನಾವೇನು ಮುಂಚಿತವಾಗಿ ಕುರಿ ಸಾಕ್ತಿರ್ಲಿಲ್ಲ. ಅವತ್ತಿನಿಂದನೂ ಹೊಸಗಳು ಸಾಕವು. ಅವತ್ತಿನಿಂದ ಕುರಿ ಸಾಕಿದ್ರೂ ದೊಡ್ಡ ಪ್ರಮಾಣದಾಗ ಏನು ಮೇಯಿಸ್ತಿರಲ್ಲ. ಹಸಿಗೆ ಅಂತ ಅಂದ್ಬಿಟ್ಟು ಶೆಡ್ ಮಾಡಿದ್ವಿ, ಹಸು ಮತ್ತು ಟ್ಯಾಕ್ರಿಗೆ ಅಂತೇಳಿ. ಅದ್ರ ಮಧ್ಯೆ ಕುರಿನೂ ನೋಡೋಣ ಒಂದು ಟೈಮ್ ಅಂದ್ಬಿಟ್ಟು ಒಂದು 20 ಟಗರು ಮರಿಗಳು ತಂದು ಮೇಯಿಸ್ಕೊಂಡ್ವಿ. ಪರವಾಗಿಲ್ಲ ಅಂದ್ಬಿಟ್ಟು ಒಂದು 2-3 ಬ್ಯಾಚು ಟಗರು ಮರಿ ಮೇಯಿಸಿದ್ವಿ. ಆಮೇಲೆ ಚಿಕ್ಕ ಮಾಡ್ದ ಫಸ್ಟು ಶೆಡ್ ಮಾಡಿದ್ವಿ. ಅದಾದಮೇಲೆ ಪರವಾಗಿಲ್ಲಪ್ಪ ಅನ್ನಿಸ್ತು, ಇದರಿಂದ ಲಾಭ ಐತೆ ಅಂತ. ಮತ್ತು ಹೆಣ್ಗುರಿ ಒಂದು ಸ್ಟಾರ್ಟಿಂಗು ಟಗರು ಜೊತೆಲಿನ್ನೇ ಒಂದು 4 ರಿಂದ 5 ಹೆಣ್ಗುರಿ ತಂದು ಬಿಟ್ಕೊಂಡಿದ್ವಿ. ಆ ಕುರಿನಾಗೆ ಇವಾಗ ಬೈಲ್ನಾಗ ಒಳಗಡೆ ಇದ್ರೂ ಹೆಣ್ಗುರಿ ನಮಗೆ ಅನ್ನಿಸ್ತು, ಹೆಣ್ಗುರಿನ ಒಳಗಡೆ ಇದ್ರೂ ಮೇಂಟೈನ್ ಮಾಡ್ಬೋದು, ಸೆಟ್ ಆಗ್ತವೆ ಅಂತ. ಅದರಿಂದ ಈಗ ಟಗರುಗಳನ್ನೆಲ್ಲ ಕೊಟ್ಟು ಎಲ್ಲ ಪೂರ್ತಿ ಹೆಣ್ಗುರಿ ಮಾಡ್ಕೊಂಡಿದ್ದೀವಿ. ಈಗ ನಮ್ಮಲ್ಲೇ ಮರಿಗಳನ್ನೆಲ್ಲ ಇದು ಮಾಡ್ಕೊಂಡು
ಅವನ್ನೇ ಒಂದು 3 ತಿಂಗಳು 3.5 ತಿಂಗಳು ಹಾಲು ಕುಡಿಸ್ತೀವಿ. ಸೈಡ್ ಹೊರಗಡೆ ಸೈಡ್ಗೆ ಹಾಕ್ಬಿಟ್ಟು ಸಪ್ರೇಟು ಹಾಲು ಕುಡಿಯೋದು ಬಿಟ್ಟಿದ ಮೇಲೆ ಮೇಯಿಸ್ಬಿಟ್ಟು ಮಾರ್ತೀವಿ. ಸೊ ಅಂದರೆ ನನ್ನ ನೆಕ್ಸ್ಟ್ ಪ್ರಶ್ನೆ ಏನಂದರೆ, ನೀವು ಇಷ್ಟೊಂದು ಕುರಿಗಳನ್ನ ಮೇಯಿಸ್ತಾ ಇದ್ದೀರಲ್ಲ, ನಿಮ್ಮ ದಿನನಿತ್ಯ ಹೇಗಿರುತ್ತೆ ಅಂದರೆ ಕುರಿಗೆ ಅಂತ ಎಷ್ಟು ಗಂಟೆ ಮೀಸಲಾಗಿಡ್ತೀರಾ? ಸರ್ ಇದಕ್ಕೆ ಅಂತ ಏನು ಜಾಸ್ತಿ ಇದು ಮಾಡೋಕ್ಕೋಲ್ಲ. ಬೆಳಗ್ಗೆ 1 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 1 ಗಂಟೆ ಆರಾಮಾಗಿ ಮಾಡ್ಕೋಬೋದು. ಒಂದು 3 ಗಂಟೆ ಇದು ಮಾಡಿದ್ರೆ ಸಾಕು. ಸದಾ ಇದ್ರ ಜೊತೆಲೇ ಇರಬೇಕು ಅಂತ ಏನಿಲ್ಲ ಸರ್. ಸರ್, ಈಗ ಎಷ್ಟೊಂದು ಜನ ಯುವಕರು ತುಂಬ ಗೊಂದಲದಲ್ಲಿ ಇರ್ತಾರೆ. ಈ ಮೇಕೆ ಶೆಡ್ಡು, ಕುರಿ ಶೆಡ್ಡು ಈ ರೀತಿ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ಒಳ್ಳೆ ಲಾಭ ಗಳಿಸ್ಬೋದಾ, ಆರಾಮಾಗಿ ಜೀವನ ನಡೆಸ್ಬೋದಾ ಅನ್ನೋದು. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ಮಾಡ್ಬೋದು ಸರ್. ಸ್ಟಾರ್ಟಿಂಗು ಏಕ್ದಮ್ ಸಾಲ ಮಾಡ್ಬಿಟ್ಟಾಗಲಿ ಮತ್ತೆ ದೊಡ್ಡ ಮಾಡಿದಾಗ ಮಾಡಬಾರ್ದು. ಒಂದು ಅಟ್ಲೀಸ್ಟ್ ಒಂದು ಚಪ್ಪುರದಾಗೆ ಗರಿ ಚಪ್ಪುರದಾಗ ಮಾಡಿದ್ರು ಪರವಾಗಿಲ್ಲ. ಸ್ಟಾರ್ಟಿಂಗು ಅನುಭವ ತಿಳ್ಕೊಬೇಕು ಮೇಯ್ನು. ಇದ್ರ ಸಾಕಾಣಿಕೆ ಯಾವ ಥರ ಇರ್ತದೆ, ಒಂದು ಕಮ್ಮಿ ಪ್ರಮಾಣದಿಂದ ನೋಡ್ಕೋಬೇಕು. ಒಂದು 10 ಮರಿಯಿಂದ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ. ನಂತರ ದೊಡ್ಡ ಮಾಡ್ದಾಗ ಮಾಡಿದರೆ ಲಾಭ ಐತೆ ಸರ್, ಮಾಡ್ಬೋದು. ಲಾಭ ಇದೆ, ಆರಾಮಾಗಿ ಗಳಿಸ್ಬೋದಾ? ಸೊ ನಿಮಗೆ ಒಂದು ತಿಂಗಳಿಗೆ ಕುರಿಯಿಂದ ಎಷ್ಟು ಲಾಭ ಗಳಿಸ್ತೀರಾ ನೀವು? ಅಂದರೆ ಅಂದಾಜು ಅಂದರೆ ಮಿನಿಮಮ್ ಹೇಳ್ಬೋದು ಅಂದರೆ? ಸರ್ ಇದು ಆ ಥರ ಅಂತಂದರೆ ಇವಾಗ ಉದಾಹರಣೆ 40 ಕುರಿಯವೆ. ಓಕೆ. ಇದರಲ್ಲಿ ಒಂದು ವರ್ಷಕ್ಕೆ 14ರಿಂದ 16 ತಿಂಗಳಿಗೆ ಒಂದೊಂದು ಕುರಿಗಳು 2 ಮರಿ ಹಾಕುತ್ತೆ, 2 ಸೋಲು. ಓಕೆ. ಆ ಥರ ನಮ್ಮಲ್ಲಿ ಇನ್ನೊಂದು ಮೇನ್ ಏನಪ್ಪಾ ಅಂದರೆ ನಾರಿ ಸುವರ್ಣ ತಳಿಗಳವೆ. ಈ ಕುರಿಗಳು ವಿಶೇಷತೆ ಏನಂದ್ರೆ 2ರಿಂದ 3 ಮರಿ ಆಗ್ತದೆ ಒಂದೊಂದು ಸೂಲಿಗೆ. ಇದು ಎಳಗ ಕುರಿ. ಇದು ನಾರಿ ಸುವರ್ಣ, ಪ್ಯೂರ್ ನಾರಿ ಸುವರ್ಣ. ಇದಲ್ಲ ಇದು ನಾರಿ ಸುವರ್ಣ ಸರ್. ನೋಡಿ ಇದು 2 ಮರಿ ಹಾಕೈತಿದ್ದು, ಒಂದು ಹೆಣ್ಣು ಒಂದು ಗಂಡು. ಇದು ಪ್ಯೂರ್ ನಾರಿ ಸುವರ್ಣ. ಇದು ಅಲ್ಲ 2 ಮರಿ, ಒಂದು ಗಂಡು ಒಂದು ಹೆಣ್ಣು. ಸೊ ಇವು 2 ಮರಿ ಆಗ್ತದೆ ಒಂದು ಸೋಲಿಗೆ, ಒಂದು ಟೈಮಿಗೆ 2 ಮರಿ ಆಗ್ತದೆ. 15ರಿಂದ 16 ತಿಂಗಳಿಗೆ 2 ಮರಿ, 4 ಮರಿ ಗ್ಯಾರಂಟಿ ಬರ್ತದೆ. ಓಕೆ. ಅಂದ್ರೆ ವರ್ಷಕ್ಕೆ ಅಂತ ಎಷ್ಟು ಲಾಭ ಗಳಿಸ್ಬೋದು ನೀವು? ವರ್ಷಕ್ಕೆ ಅಂತಂದ್ರೆ ಒಂದು 40 ಕುರಿಯರಿಂದ ಒಂದು 90ರಿಂದ 100 ಮರಿ ಮಾರ್ತೀವಿ ಒಂದು ವರ್ಷಕ್ಕೆ. ಅವರೇಜು ನಾವು ಅವಾಗ ಹುಟ್ಟಿದ ತಕ್ಷಣ 3 ತಿಂಗಳು ಮರಿಗಳು ಕೊಟ್ರು ಮರಿ ಅವರೇಜ್ 7,000 ಸಾವಿರ ಅಂತ ಒಂದೊಂದು ಮರಿ ಮಾರಿದ್ರು, 6,500-7 ಸಾವಿರ ಅವರೇಜ್ ಅಂತ ಲೆಕ್ಕ ಹಾಕೊಂಡು ಮಾರಿದ್ರು ಒಂದು 6,500-7 ಲಕ್ಷ ರೂಪಾಯಿ ಇನ್ಕಮ್ ಬರ್ತದೆ. ಅದ್ರಲ್ಲಿ ಪ್ರಾಫಿಟ್ಟು ಅಂತ ಎಂದು ಎಕ್ಸ್ಪೆಕ್ಟೇಷನ್ ಅಂದರೆ ಖರ್ಚುಗಳಿರ್ತವೆ, ಲೆಕ್ಕ ಹಾಕಿಲ್ಲ. ಒಂದು 6,500-7 ಲಕ್ಷ ರೂಪಾಯಿ ಮರಿ ಮಾರ್ಬೋದು ಸರ್. 40ರಿಂದ 50 ಕುರಿ ಮೇಯಿಸಿದ್ರೆ ಒಂದೊಂದು 14ರಿಂದ 15 ತಿಂಗಳಿಗೆ ಒಂದೊಂದು ಕುರಿಗಳು 2 ಸೂಲು ಮರಿ ಆಗ್ತದೆ. ಉದಾಹರಣೆ ನಾಟಿ ಕುರಿ ಅಂತಂದರೆ ಈ ನಾರಿ ಸುವರ್ಣ ಎಲ್ಲಕ್ಕಿಂತ ಬೆಟರು. ಒಂದೊಂದು ಸೂಲಿಗೆ 2 ಮರಿ ಆಗ್ತದೆ. ಇದು 1 ಮರಿ ಹಾಕೋದನ್ನ ಅದು 2 ಮರಿ ಹಾಕಿದ್ರೆ ಇವಾಗ ಇದು ಉದಾಹರಣೆ ಒಂದು ಸೂಲಿಗೆ 7,000 ರೂಪಾಯಿ ಒಂದು ಮರಿ ಮಾರೋದ್ವಿ ಅಂದರೆ ಅದು ಅದೇ ಕಟಾವು ಲೆಕ್ಕಾಚಾರ ಕೊಟ್ರು ಒಂದು 14ರಿಂದ 15 ಸಾವಿರ ರೂಪಾಯಿ ಒಂದೊಂದು ಮರಿ ಮಾಡಿದ್ರೆ ಅದರಿಂದ ಒಳ್ಳೆ ಲಾಭ ಐತಿ ನಾರಿ ಸುವರ್ಣದಲ್ಲಿ. ಸೊ ನಿಮಗೆ ಸಂತೃಪ್ತಿ ಇದೆಯಾ ಈ ರೀತಿ ಶೆಡ್ ಮಾಡಿ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಒಳ್ಳೆ ಲಾಭ ಗಳಿಸಿದ್ದೀರಾ? ಹೌದು ಸರ್. ಅಂದರೆ ನೀವು ಯುವ ರೈತರಾಗಿ ಕಾಣಿಸ್ತಾ ಇದ್ದೀರಾ. ಇನ್ನು ಚಿಕ್ಕ ವಯಸ್ಸಿಗೆ ಈ ರೀತಿ ಕುರಿ ಶೆಡ್ ಮಾಡಿರೋದಾಗ್ಲಿ, ಹಸು ಸಾಕ್ತಿರೋದಾಗ್ಲಿ ತುಂಬಾನೇ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದಾಗ. ಇದರಿಂದ ನಿಮಗೆ ನೆಮ್ಮದಿ ಅನ್ನೋದು ಇದೆಯಾ? ಹೌದು ಸರ್, ನೆಮ್ಮದಿ ಐತೆ, ಲಾಭನೂ ಐತೆ, ಆರಾಮಾಗಿ ಮಾಡ್ಬೋದು ಸರ್. ಇದು ಅಂದರೆ ನೀವು ಬೇರೆ ಯಾರ ಕೆಳಗಡೆನೂ ಕೆಲಸ ಮಾಡೋ ರೀತಿ ಇಲ್ಲ, ನಿಮಗೆ ನೀವೇ ಓನರು, ನಿಮಗೆ ನೀವೇ ಮಾಲೀಕರು. ಸೊ ಇದರಿಂದ ಒಳ್ಳೆ ಲಾಭ ಗಳಿಸ್ತಿದ್ದೀರಾ. ಮತ್ತು ಶೆಡ್ಡು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಆ ಕಡೆ ಒಂದು ಬ್ಯಾಚ್ ಇದೆ, ಈ ಕಡೆ ಒಂದು ಬ್ಯಾಚ್ ಇದೆ. ಈ ಶೆಡ್ ನಿರ್ಮಾಣ ಮಾಡೋದಕ್ಕೆ ನಿಮ್ಗೆ ಎಷ್ಟು ಖರ್ಚು ಬಿತ್ತು? ಅಂದರೆ ಸ್ಟಾರ್ಟಿಂಗಲ್ಲೇ ಈ ರೀತಿನೇ ಶೆಡ್ ಇತ್ತಾ, ಇಲ್ಲ ಅಂದರೆ ಅದಾದ್ಮೇಲೆ ನೀವು? ಇಲ್ಲ ಸರ್, ಸ್ಟಾರ್ಟಿಂಗ್ ಕಟ್ಟಬೇಕಾದ್ರೆ ಈ ಪ್ಲಾನ್ ಮಾಡ್ಕೊಂಡೇನೆ ಕಟ್ಟಿದ್ದು. ಓಕೆ. ಒಂದೇ ಸಲ ಇವಾಗ ಏನಾಯ್ತೋ ಅಲ್ಲಿಗೆ 45 ಉದ್ದ ಇದೆ, ಅಗಲ 30 ಐತೆ. ಇದರೊಳಗೆ ಹಸುಗಳಿಗೂ ಮಾಡ್ಕೊಂಡಿದ್ದೀವಿ, ಕುರಿಗಳಿಗೂ ಮಾಡ್ಕೊಂಡಿದ್ದೀವಿ. ಈ ಟೈಪ್ ಮಾಡ್ಕೊಂಡಿದ್ದೀವಿ ಶೆಡ್ನ. ಒಂದು 12ರಿಂದ 13 ಲಕ್ಷ ಬಿದ್ದದೆ. ಇತ್ತೇನಪ್ಪ ಅಂದರೆ ಈ ಕುರಿ ಶೆಡ್ ಮಾಡಿಸಿದೀವಲ್ಲ, ಇಲ್ಲಿ ಮ್ಯಾಟೆಲ್ಲ ಹಾಕ್ಸಿ, ಅದರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಬಿದ್ದಿದೆ. ಸೊ ಅಂದರೆ ಮ್ಯಾಟಿಗೆಲ್ಲ ಎಷ್ಟು ಬೀಳುತ್ತೆ ಸರ್? ಅಂದರೆ ಹೊಸ್ದಾಗಿ ಯಾರನ್ನ ತರಬೇಕು ಅಂದರೆ? ಸರ್ ಇದು ಮ್ಯಾಟು ಅಲ್ಲಿ 2x2 ಅಂತ ಬರ್ತದೆ. ಇದ್ರಾಗ ಒಂದು 2-3 ಟೈಪ್ ಬರ್ತದೆ. 1x2 ಅಂತ ಮತ್ತೆ ಬೇರೆ ಬರುತ್ತೆ. ಇದು 2x2 ಮ್ಯಾಟ್. ಇದು ಒಂದು 450 ರೂಪಾಯಿ ಒಂದು ಪೀಸ್ ಆಗುತ್ತೆ. 450ರಿಂದ 500 ರೂಪಾಯಿ ಒಂದು ಪೀಸ್ ಆಗುತ್ತೆ. ಮತ್ತೆ ಈ ಕುರಿ ಗೊಬ್ಬರ ಅದನ್ನೆಲ್ಲ ಮಾರ್ತೀರಾ ನೀವು? ಇಲ್ಲ ಸರ್, ಮಾರಕ್ ಹೋಗಲ್ಲ. ನಮ್ದೇ ತೋಟ ಇದೆ, ನಾವೇ ಯಾವ ಬೇಕಾವಾಗ ಹಾಕಂತ. ಸೊ ನಿಮ್ಗೆ ಇದಕ್ಕೆ ಆಹಾರ ಹೊಂಚೋದು ತೊಂದರೆ ಇಲ್ಲ, ಯಾಕಂದ್ರೆ ನಿಮ್ದೇ ನೀವೇ ಬೆಳಿತೀವಿ ಅಂತೀರಾ. ಸೊ ಅಂದಾಜು ಒಂದು ಕುರಿಯಿಂದ ಬರೀ ಒಂದು ಕುರಿನ ನಾವು ಕನ್ಸಿಡರ್ ಮಾಡಿದ್ರೆ ಒಂದು ವರ್ಷಕ್ಕೆ ಒಂದು ಕುರಿಯಿಂದ ಮಿನಿಮಮ್ 1 ಮರಿ ಹಾಕುತ್ತೆ ಅನ್ಕೊಡ್ರಿ. ನೀವು ಸುವರ್ಣ ಬಿಟ್ಕೊಡ್ರಿ, ನಾರ್ಮಲ್ ಮರಿ 1 ಮರಿ ಹಾಕುತ್ತೆ ಅಂದ್ರೆ 1 ಮರಿಯಿಂದ ಒಂದು 7,000-6,000 ಮಾರ್ಬೋದಾ ಲಾಭ ಆಗೋದು ನಿಮಗೆ? ಸೊ ಓಕೆ. ಇದಕ್ಕೆ ನೀರಿನ ಅವಶ್ಯಕತೆ ಎಷ್ಟಿದೆ ಸರ್? ಅಂದರೆ ನೀರನ್ನ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀರಿ ಸರ್? ನೀರು ಯಾವ ಥರ ಅಂದರೆ ಇವಾಗ ಬೆಳಗ್ಗೆ ಬಂದ್ವಿ ಅಂದರೆ ಜೋಳ ಹಾಕಿರ್ತೀವಲ್ಲ, ಮತ್ತೆ ಒಂದು ಫಸ್ಟ್ ಟೈಮ್ ಆನ್ ಮಾಡ್ತೀವಿ ನೀರನ್ನೆಲ್ಲ. ಅಲ್ಲಿ ಸಿಂಟ್ಯಾಕ್ಸ್ ಇಕ್ಕಿದ್ದೀವಿ. ಈ ಡಬ್ಬುಗಳು ಪ್ರತಿ ಒಂದೊಂದು ಇದಕ್ಕೂ ಬ್ಯಾಚ್ಗಳಿಗೂ ಡಬ್ಬುಗಳು ಹಾಕಿದ್ದೀವಿ. ನೀರು ಆನ್ ಮಾಡಿದ್ರೆ ಬೆಳಗ್ಗೆ ಒಂದು ಟೈಮ್ ಬಿಟ್ಟರೆ ಒಂದು 12-1 ಗಂಟೆ ತನಕ ಕುಡ್ಕೊಂತವೆ. ಮತ್ತೆ ಏನಾದರೂ ಖಾಲಿ ಆಗಿದ್ರೆ ಮತ್ತೆ ಇನ್ನೊಂದ್ಸಲಿ ಬಂದು ವಾಲ್ ಆನ್ ಮಾಡ್ತೀವಿ. ನೈಟ್ ಮಲ್ಕೋಬೇಕಾದ್ರೆ ಒಣಮೆ ಹಾಕಿರ್ತೀವಲ್ಲ, ಅವಾಗ ಸ್ವಲ್ಪ ದಾವರ ಇರ್ತದೆ ಅಂದ್ಬಿಟ್ಟು ಅವಾಗ ಒಂದ್ಸಲ ಆನ್ ಮಾಡಿಬಿಟ್ರೆ
ಬೆಳಗ್ಗೆ ತನಕ ಇದು ಮಾಡ್ತಾರೆ ಸರ್. ಮೇವಾಗ ಬಂದ ಒಂದ್ಸಲಿ ಅಬ್ಸರ್ವ್ ಮಾಡೋದು ಸಾಕು, ಅದೇನು ಯಾವಾಗಲೂ ಬಿಡು. ಸೊ ಅದೇ ನಾನು ತುಂಬಾ ಕಡೆ ಇಂಟರ್ವ್ಯೂ ಮಾಡಿದ ನನಗೆ ಅರ್ಥ ಆಗಿದೆ ಏನಂದ್ರೆ ಕುರಿಗಳಿಗೆ ನೀವು ಸಂಪೂರ್ಣ ದಿನ ಇಡೋ ಅಷ್ಟೇ ಅವಶ್ಯಕತೆ ಇಲ್ಲ. 1 ಅವರ್ ಬೆಳಿಗ್ಗೆ 1 ಅವರ್ ಸಂಜೆ 1 ಅವರ್ ಆ ರೀತಿ ಇಟ್ಟರೆ ಸಾಕು. ಇದು ಎಷ್ಟು ಮಟ್ಟಿಗೆ ಸತ್ಯ ಸರ್? ಇದು 100% ಸತ್ಯನೇ. ಇದು ಸದಾ ಇರಬೇಕು ಅಂತ ಏನಿಲ್ಲ. ಅವು ಮೇಯ್ನ್ ನೀರು ಕೇಳೋವಂಥ ಸಂದರ್ಭ ಅಂದರೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಕೇಳ್ತವೆ, ಮತ್ತು ಒಣಮೇವು ತಿನ್ನೋ ಟೈಮಲ್ಲಿ. ಈಗ ಮಳೆಗಾಲ ಇರೋದ್ರಿಂದ ಮತ್ತು ಹಸಿಮೇವು ಕೊಡೋದ್ರಿಂದ ಅಪಾರವಾಗಿ ನೀರೇನು ಎಳೆಯಲ್ಲ ಸರ್. ಮರಿ ಹಾಕಿರುತ್ತಲ್ಲ, ನೀವೇ ಇನ್ಬ್ರೀಡಿಂಗ್ ಮಾಡ್ತಿರಲ್ಲ, ಅದು ಮರಿ ಹಾಕಿದ ಟೈಮಲ್ಲಿ ಅದನ್ನ ಯಾವ ರೀತಿ ಕೇರ್ ಮಾಡ್ಬೇಕು ಸ್ಟಾರ್ಟಿಂಗ್? ಸರ್ ಇವಾಗ ಇಲ್ಲಿ ಮರಿಗಳು ಹಾಕಿದಾಗ ಮ್ಯಾಟ್ಗಳ ಮಧ್ಯೆ ಕೆಲವೊಂದು ಮರಿಗಳು ಚಿಕ್ಕದಾಗಿ ಹುಟ್ಟಿದಾಗ ಗೊರ್ಸ್ಗಳು ಕಾಲುಗಳು ಸಿಗಾಕೋಣ ಅಂತ ಸಂದರ್ಭಗಳು ಇರ್ತವೆ. ಇಮಿಡಿಯೇಟ್ ನಾವು ಯಾವಾಗಲೇ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಈಗ ಮರಿ ಹಾಕೋ ಸೂಚನೆ ಏನಾದ್ರು ಇದ್ರೆ ಇವತ್ತು ನಾಳೆ ಹಾಕೋ ಮಟ್ಟಕ್ಕಿದ್ರೆ ಆ ಮರಿ ಒಂದು 12 ಗಂಟೆ ಆದರೂ ಪರವಾಗಿಲ್ಲ ನೋಡ್ಕೊಂತೀವಿ. ಮರಿ ಹಾಕಿದಾಗ ಕೆಳಗಡೆ ತೊಗೊಂಡು ಬಿಟ್ಕೊಂತೀವಿ. ಕೆಲವೇನ ಮರಿಗಳು ಕಾಲೇನೋ ಸಿಗಾಕೋಣಲ್ಲ ಅನ್ನಂಗಿದ್ರೆ ಸೈಡ್ಗೆ ಹೊಡೆದ್ಬಿಟ್ಟು ಅಲ್ಲಿ ಗೋಣಿಚೀಲ ಹಾಕೋದು ಏನಾರ ಮಾಡಿ 1-2 ದಿನ ಸರ್ ಅಷ್ಟೇ, ಆಮೇಲೆ ಸೊರೋಗ್ತದೆ. ಸ್ವಲ್ಪ ಸುರಕ್ಷಿತವಾಗಿ ನೋಡ್ಕೋಬೇಕು ಆ ಟೈಮಲ್ಲಿ ಮರಿ ಹಾಕಿದಾಗ. ಮರಿ ಹಾಕಿದಾಗ ಆ ಮರಿ ಆರೈಕೆ ಯಾವ ರೀತಿ ಮಾಡ್ಬೇಕಂದ್ರೆ ಅವಕ್ಕೆ ಆಹಾರ ಅದು ಹಾಲು ಏನಿಲ್ಲ ಸರ್, ಇಲ್ಲ ಅದ್ರ ಪಾಡ್ಗೆ ಅದು ಅವ್ರ ಅಮ್ಮನ ಹತ್ರ ಹಾಲು ಕುಡ್ಕೊಂತದೆ. ಅದ್ರ ಸಪ್ರೇಟ್ ಕೇರ್ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ. ಸೊ ಅಂದ್ರೆ ನಿಮ್ದು ರೀಸೆಂಟಾಗಿ ಯಾವ್ದಾದ್ರು ಮರಿನ ಮಾರಿದ್ದು ಒಳ್ಳೆ ಲಾಭ ಗಳಿಸಿದ್ದು ಯಾವ್ದಾದ್ರು? ಹೌದು ಸರ್, ನಾವು ರೀಸೆಂಟಾಗಿ 1 ವಾರ ಆಯಿತು. ಒಂದು ಮರಿ ಹುಟ್ಟಿ 4-5 ತಿಂಗಳು ಆಗಿತ್ತು ಟೈಮು. ಒಂದೊಂದು ಮರಿ ಒಂದು 15 ಮರಿ ಮಾರಿದೀವಿ. ಒಂದು 11,000 ಸಾವಿರ ರೇಂಜಿಗೆ ಮಾರಿದೀವಿ ಸರ್. ತುಂಬಾ ಚೆನ್ನಾಗಿ ಬಂದಿತ್ತು ಮರಿ. ಒಂದು ಮರಿ 11,000 ಮಾರಿದೀವಿ. ಮರಿ ಒಂದು 30+ ಇತ್ತು ವೆಯ್ಟು, ಅವರೇಜ್ 30+ ಬರೋವು. ಚೆನ್ನಾಗಿ ಬಂದಿದ್ದು ಮರಿಗಳು. ಆ ರೇಟಿಗೆ ಮಾರಿ ರೀತಿ ಚೆನ್ನಾಗಿ ಮರಿನ ಹುಟ್ಟಿಸ್ಬೇಕು ಅಂದ್ರೆ ತಾಯಿನ ಯಾವ ರೀತಿ ಆರೈಕೆ ಮಾಡ್ಬೇಕಂದ್ರೆ ಮೇಯ್ನ್ ಏನ್ರ ಮೇಲೆ ನೀವು? ಸರ್ ನಾವು ಒಳಗಡೆ ಶೆಡ್ಡಲ್ಲಿ ಮೇಯಿಸೋದ್ರಿಂದ ಹೊರಗಡೆ ಹೋದ್ರೆ ತರ ಮೇವುಗಳು ಸಿಗ್ತದೆ. ಕ್ಯಾಲ್ಸಿಯಮು, ವಿಟಮಿನ್, ಪ್ರೋಟೀನ್ ಏನ್ ಬೇಕಾದ್ರೂ ಸಿಗ್ತದೆ ಸರ್. ನಾವು ಒಂದೇ ತರ ಮೇವು ಹಾಕೋದ್ರಿಂದ ತಾಯಿನ ಮೇಯ್ನು ನಾವು ಇವಾಗ ಇನ್ ಟೈಮಿಗೆ ಕರೆಕ್ಟಾಗಿ ಜಂತುಗಳಿಂದ ಔಷಧಿ ಹಾಕೋದಿರ್ಬೋದು. ಮತ್ತೆ ಕ್ಯಾಲ್ಸಿಯಮ್ ಇರಲ್ಲ. ಇವಾಗ ನಾವು 2-3 ತರ ಮೇವು ಕೊಡ್ತೀವಿ. ಅದರಿಂದ ಕ್ಯಾಲ್ಸಿಯಂ ಹಾಕಬೇಕು. ವಾರದಾಗ 1-2-3 ಸಲ ಕ್ಯಾಲ್ಸಿಯಮ್ ಬ್ರೋಟಾನ್ ಹಾಕಬೇಕು ಮೇವು ತಿನ್ನೋಕ್ಕೋಸ್ಕರ. ಸ್ವಲ್ಪ ತಾಯಿನ ಚೆನ್ನಾಗಿ ಆರೈಕೆ ಮಾಡಿದ್ರೆ ಹಾಲು ಪ್ರಮಾಣ ಚೆನ್ನಾಗುತ್ತೆ. ಮರಿಗಳು ಗ್ರೋತ್ ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ. ಮೇಯ್ನ್ ಏನಪ್ಪ ಅಂದರೆ ಮತ್ತೆ ತಾಯಿ ಕುರಿ ಬೇಗ ಇದು ವಯಸ್ಸಾಗ ಇದಿರಲ್ಲ. ಅಂದರೆ ಈ ವಯಸ್ಸಾಗೋ ಮಟ್ಟಕ್ಕೆ ಬಂದ್ರೂ ಇನ್ನೂ ಮರಿ ಆಗ್ತಾ ಇರ್ತದೆ. ಇಲ್ಲಾರೆ ನಾವೇನಾದ್ರು ಆರೈಕೆ ಚೆನ್ನಾಗಿ ಮಾಡಿಲ್ಲ ಅಂದರೆ 4 ವರ್ಷ ಇರೋ ಕುರಿಗಳು ಉದಾಹರಣೆ 2 ವರ್ಷಕ್ಕೆ ಇದಾಗ ಚಾನ್ಸಸ್ ಇರುತ್ತೆ ಸರ್. ಸ್ವಲ್ಪ ಚೆನ್ನಾಗಿ ಆರೈಕೆ ಮಾಡಬೇಕು ಸರ್. ಮತ್ತು ನಾನು ಕೇಳಿದ್ದೀನಿ ಎಷ್ಟೊಂದು ಶೆಡ್ಗಳಲ್ಲಿ ಒಂದು 50 ಕುರಿ 60 ಕುರಿ ಮರಿ ಸಾಕ್ಬೇಕಾದ್ರೆ 1-2 ಹೋಗೋದು ಸತ್ಯ ಅಂತಾರೆ. ಅಂದರೆ ಆರೋಗ್ಯ ಬಾಧೆಯಿಂದನೋ ಏನರಿಂದ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿದೆ. ಇದು ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನಮಗೇನು ಆ ಥರ ಏನಿಲ್ಲ ಸರ್. ನಾವು ನೋಡ್ತೀವಿ ತರಬೇಕಾದ್ರೆ 1-2 ಸಲ ಅಬ್ಸರ್ವ್ ಮಾಡಿ ಕಣ್ಣಿರ್ಬೋದು. ಅಲ್ಲಿ ನಾವೇನಾದ್ರು ಸಿಂಪ್ಟಮ್ಸ್ ಇದ್ರೆ PPR ಆ ಥರ ಏನಾದರೂ ರೋಗಗಳು ಏನಾದರೂ ಕಂಡ್ರೆ ಅಲ್ಲೇ ಗೊತ್ತಾಗ್ತದೆ ಸರ್. ಅದು ಆ ರೋಗಗಳು ಏನಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಸಪೋಸ್ ಈಗ ಇದೇ ಕುರಿ ತಗೊಳ್ಳಿ, ಈ ಕಣ್ಣಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಸರ್? ಕಣ್ಣು ರೆಪ್ಪೆ ತೆಗೆದಾಗ ಮತ್ತೆ ಬಾಯಿ ತೆಗೆದಾಗ ನೀಲಿ ನಾಲಿಗೆ ರೋಗ ಅಂತ ಬರುತ್ತೆ. ಅಂದ್ರೆ PPR ಅಂತ ಅದು ಮೇಯ್ನು ದೊಡ್ಡ ಸಮಸ್ಯೆ. ಅದು ದೊಡ್ಡ ರೋಗ ಅಂತಾನೆ ಹೇಳ್ಬೋದು. ಇಮಿಡಿಯೇಟ್ ಆಗಿ ಡೆತ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ಮತ್ತೆ ಕಿವಿಗಳನ್ನೆಲ್ಲ ನೋಡಿ ತರ್ತಾರೆ ಅಂತಾರಲ್ಲ ಸರ್, ಅದು ಅದ್ರ ಬಗ್ಗೆ ಏನಾದರೂ ಐಡಿಯಾ ಇದೆ ಸರ್? ನನಗೆ ತಿಳಿದ ಮಟ್ಟಿಗೆ ಕಿವಿ ಬಗ್ಗೆ ಕಿವಿನಲ್ಲಿ ಏನು ಕಾಯಿಲೆ ಏನು ಅದೇನು ಕಾಣಲ್ಲ. ನಾರ್ಮಲ್ ಆಗಿ ಕೆಲವೊಂದು ಕುರಿಗಳಿಗೆ ಈ ಥರ ಚಿಕ್ಕದ ಬರ್ತದೆ ಕಿವಿ ಹುಟ್ಟಬೇಕಾದ್ರೆ, ಕೆಲವಕ್ಕೆ ಈ ಥರ ಬರ್ತದೆ. ಕಿವಿನಾಗ ಏನು ರೋಗ ನನಗೆ ತಿಳಿದ ಮಟ್ಟಿಗೆ ಅಷ್ಟೊಂದು ಗೊತ್ತಿಲ್ಲ ಸರ್ ಕಿವಿ ಬಗ್ಗೆ ರೋಗ ಇರ್ತದೆ ಅನ್ನೋದು. ನೀವು ಡೈರೆಕ್ಟ್ ಸಂತೆಲೇ ಮಾಡ್ತೀರಾ ಇಲ್ಲ ಮಟನ್ ಪರ್ಪಸ್ಗೂ ಕೊಡ್ತೀರಾ? ಇಲ್ಲ ಸರ್, ಸಂತೆಗೂ ಕೆಲವೊಂದ್ಸಲಿ ಇಲ್ಲಿ ಯಾರು ಬರಲಿಲ್ಲ ಅಂತಂದ್ರೆ ತಗೊಳ್ಳೋ ಅಂತಾರು ಸಂತೆಗೆ ಹೊಡ್ಕೊಂಡೋಗಿ ಮಾಡ್ತೀವಿ. ಇಲ್ಲಾಂದ್ರೆ 90% ಇಲ್ಲಿಗೆ ಬಂದು ತಗೊಂಡೋಗ್ತಾರೆ ಸರ್. ಇಲ್ಲಿಗೆ ಬಂದು ತಗೊಂಡ್ತಾರೆ. ಅಂದ್ರೆ ನಿಮಗೆ ಸೀಸನ್ ವೈಸ್ ಅಲ್ಲಿ ಜಾಸ್ತಿ ಖರ್ಚು ಜಾಸ್ತಿ ಬರುತ್ತಲ್ಲ? ಹೌದೌದು. ಜನವರಿಯಿಂದ ಹಿಡಿದು ಜೂನ್ ವರೆಗೂ ಒಳ್ಳೆ ಸೇಲ್ ಇರ್ತದೆ. ಇವಾಗಿನ ಇದು ಕಂಪೇರ್ ಮಾಡೋರು ಅದೇ ಕುರಿ ಅವಾಗ 100-500-1000 ರೂಪಾಯಿ ಜಾಸ್ತಿನೇ ಇರ್ತದೆ. ಡಿಮ್ಯಾಂಡ್ ಜಾಸ್ತಿ ಇರ್ತದೆ. ಈಗ ಕೋಲ್ಡು ಅದರಿಂದ ಸ್ವಲ್ಪ ಮರಿ ಸೇಲಾಗೋ ಪ್ರಮಾಣನೂ ಕಮ್ಮಿ. ಸ್ವಲ್ಪ ಡಿಮ್ಯಾಂಡ್ ಕಮ್ಮಿನೇ ಸರ್ ಈಗ ಮಳೆಗಾಲದಲ್ಲಿ. ಸರ್, ಇಷ್ಟೊತ್ತು ಮಾತಾಡಿ ತುಂಬಾ ಮಾಹಿತಿ ತಿಳ್ಕೊಂಡೆ ನಾನು ಕುರಿಗಳ ಬಗ್ಗೆ. ಎಷ್ಟೋ ಇಂಟರ್ವ್ಯೂ ಮಾಡಿದ್ರು ಇಲ್ಲೂ ಹೊಸ ಮಾಹಿತಿ ತಿಳ್ಕೊಂಡೆ. ಸೊ ನನ್ನ ಕೊನೆ ಪ್ರಶ್ನೆ ಅಂದರೆ, ಎಷ್ಟೊಂದು ಜನ ಯುವಕರು ಇರ್ತಾರೆ, ಗೊಂದಲದಲ್ಲಿ ಇರ್ತಾರೆ. ಈ ಕುರಿ ಸಾಕಾಣಿಕೆ ಮಾಡಿದ್ರೆ ನನಗೆ ಒಳ್ಳೆ ಲಾಭ ಗಳಿಸ್ಬೋದಾ, ಒಳ್ಳೆ ದುಡ್ಡು ಗಳಿಸ್ಬೋದಾ, ಬೇರೆ ಅಂಡರಲ್ಲಿ ಕೆಲ್ಸಕ್ಕೆ ಹೋಗಿ ದುಡಿಯೋ ಸಂಪಾದನೆಗಿಂತ ಇದರಲ್ಲೇ ಒಳ್ಳೆ ಸಂಪಾದನೆ ಮಾಡ್ಬೋದಾ? ಇದು ನನ್ನ ಪ್ರಶ್ನೆ ಮತ್ತು ವೀಕ್ಷಕರ ಪ್ರಶ್ನೆ ಕೂಡ. ಸೊ ಅದಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಲಾಭ ಗಳಿಸ್ಬೋದಾ ಕೊನೆಯದಾಗಿ? ಸರ್ ಮಾಡ್ಬೋದು ಸರ್. ಲಾಭ ಅಂತಂದರೆ ಅಪಾರವಾಗಿ ಗಳಿಸೋ ಮಟ್ಟಕ್ಕಿಲ್ಲ. ಹೊರಗಡೆ ಹೋಗಿ ಬೇರೆ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಇಲ್ಲಿ ನಾವು ಒಂದು ಮೀಡಿಯಮ್ ತೀರಾ ಲೋ ಲೆವೆಲ್ಗೂ ಮಾಡ್ಬೋದು. ಅಂದರೆ ಸಣ್ಣ ಪ್ರಮಾಣದಾಗೂ ಮಾಡಬಾರ್ದು. ಅಪಾರವಾಗಿ ನಮ್ಮ ಹತ್ರ ಅಷ್ಟು ಬಂಡವಾಳ ಇಲ್ಲ ಅನ್ನೋ ಕಾರಣದಲ್ಲಿ ದೊಡ್ಡ ಮಟ್ಟದಾಗೂ ಮಾಡಿದ್ರೆ ಅವರೇಜು ಒಂದು ಮೀಡಿಯಮ್ ಮಾಡಿದ್ರೂ ಲಾಭ ಮಾಡ್ಕೋಬೋದು ಸರ್. ಲಾಭನೂ ಮಾಡ್ಕೋಬೋದು. ಆರಾಮಾಗಿ ಕೆಲಸ ಮೇನ್ ಆರಾಮು. ಇದ್ರ ಜೊತೆಯಲ್ಲಿ ಬೇರೆ ಇನ್ನೇನಾದ್ರೂ ಈಗ ಕೋಳಿ ಸಾಕಾಣಿಕೆ ಇರ್ಬೋದು, ಹಸು ಸಾಕಾಣಿಕೆ ಇರ್ಬೋದು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಸರ್.
ಸರ್ ಅಂದರೆ ಇಷ್ಟು ಒಂದು 50 ಕುರಿ ತರ್ತೀನಿ ಅಂದರೆ ಅವು ಕರೆಕ್ಟಾಗಿ ನೋಡ್ಕೊಂಡ್ರೆ ವರ್ಷದಲ್ಲಿ ಒಂದು 6ರಿಂದ 7 ಲಕ್ಷ ಆರಾಮಾಗಿ ತೆಗಿಬೋದು ಅವ್ರು. ಮಾಡ್ಬೋದು ಸರ್. ಆರಾಮಾಗಿ ಹೆಣ್ಗುರಿ ಮೇಯಿಸಿದ್ರೆ ಆರಾಮಾಗಿ 6ರಿಂದ 7 ಲಕ್ಷ ಮಾಡ್ಕೋಬೋದು. 50 ಕುರಿ ಮೇಯಿಸಿದ್ರೆ ಏನು ಸಮಸ್ಯೆನೇ ಇಲ್ಲ. ಸರ್ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ಕುರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡೆ. ಯುವ ರೈತರಾಗಿದ್ದೀರಾ, ನಿಮಗೆ ನೀವೇ ಮಾಲೀಕರಾಗಿ ಒಳ್ಳೆ ಕುರಿ ಸಾಕಾಣಿಕೆಯಲ್ಲಿ ನೆಮ್ಮದಿ ತೊಗೊಂಡಿದ್ದೀರಾ. ಸೊ ನಮ್ಮ ಚಾನಲ್ವ್ರಿಗೆ, ನಮ್ಮ ವೀಕ್ಷಕರಿಗೆ ತುಂಬಾ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಇದಕ್ಕೆ ನಮ್ಮ ತಂಡದಿಂದ, ನಮ್ಮ ಚಾನಲ್ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸರ್.